ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮ್ಯಾಟ್ರ್ ಏನಂದ್ರೆ ಫ್ರೆಂಡ್ಸ್, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಆಮಟೆಕಾಯಿ ಮೊನ್ನೆ ವಿಡಿಯೋದಲ್ಲಿ ಹೇಳೋದಲ್ಲ ಫ್ರೆಂಡ್ಸ್, ನಮ್ಮ ಸ್ಟಾಪ್ಗೆ ಹತ್ರ ಇರೋರಿಗೆ ಯಾರಿಗಾದ್ರೂ ಬೇಕಾದ್ರೆ ಹೇಳ್ರಿ ತಂದ್ಕೊಡ್ತೀನಿ ಅಂತ. ಹಂಗಾಗಿ ವರ್ತೂರಿಂದ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ಅಲ್ಲ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ನಮಗ್ ಕೊಡಿ ಅಂತ. ತುಂಬಾ ಜನ ಸಿಸ್ಟರ್ಸ್ ಕೇಳಿದ್ರಿ ಫ್ರೆಂಡ್ಸ್. ಅದರಲ್ಲಿ ಇವರು ಫಸ್ಟ್ ಕೇಳಿದ್ರು, ಮತ್ತೆ ನಮ್ಗೆ ಹತ್ರ ಇರೋದ್ರಿಂದ ದೊಮ್ಸಂದ್ರ ಆ ಸ್ಟಾಪ್ಗೆ ಹೋಗಿ ಅವ್ರಿಗೆ ಕೊಟ್ಬಿಟ್ಟು, ಜೊತೆಗೆ ಮಾವನ ಹೆಣ್ಣು ಮನೇಲಿ ಎತ್ತಲ್ಲ ಫ್ರೆಂಡ್ಸ್, ಊರಿಂದ ತಂದಿರೋದು, ಅದನ್ನು ಆಮಟೆಕಾಯಿ ಜೊತೆಗೆ ಅದನ್ನು ಕೊಟ್ಬಿಟ್ಟು, ಆಮೇಲೆ ನನ್ನ ಫ್ರೆಂಡ್ಗೂ 2 ಮಾವಿನ ಹಣ್ಣು ಎತ್ಕೊಂಡು ಕೊಟ್ಬಿಟ್ಟು ಫೋನ್ ಮಾಡಿ ಕೇಳಿದ್ರೆ ಅವ್ರು ಆಲ್ರೆಡಿ ಮಾವಿನ ಹಣ್ಣು ಐತಂತೆ. ಇವತ್ತು ಎಲ್ಲರ ಮನೆ, ಇವಾಗ ಸೀಸನ್ ಅಲ್ಲಿ ಎಲ್ಲರ ಮನೇಲೂ ಮಾವಿನ ಹಣ್ಣು ಇದ್ದೇ ಇರ್ತೈತೆ. ಇದು ಸ್ಪೆಷಲ್ ಫ್ರೆಂಡ್ಸ್, ನನಗೆ ವೇಸ್ಟ್ ಮಾಡ್ಕೊಳಕ್ಕೆ ಮನ್ಸಿಲ್ಲ. ಸಕ್ಕ ಸ್ವೀಟ್ ಆಗೈತೆ, ಮತ್ತೆ ನ್ಯಾಚುರಲ್ ಆಗಿ ಬೆಳೆದಿರೋದು, ಯಾವುದೇ ಕೆಮಿಕಲ್ ಬಳಸ್ತೀರಾ. ಅದಕ್ಕೆ ನನಗೆ ಫ್ರೆಂಡ್ಸಸ್ ಯಾರ್ಯಾರವ್ರೆ ಎಲ್ಲೆಲ್ಲವ್ರೆ ಎಲ್ಲರಿಗೂ ಕಳ್ಸ್ಕೊಡ್ತಾ ಇದ್ದೀನಿ. ಬೇಗ ಆದಷ್ಟು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಈ ತರ ಬೆಳಗ್ಗೆ 11 ಗಂಟೆಗೆ ರೆಡಿ ಆಗ್ಬಿಟ್ಟಿದ್ದೀನಿ. ತಾಮು ನಾನು ಹೋಗ್ಬಿಟ್ಟು ಬರೋರ್ಗು ಮನೇಲಿ ಹುಷಾರಾಗಿರು. ನಾಷ್ಟ ಆಗೈತೆ ಫ್ರೆಂಡ್ಸ್, ಅವರೆಕಾಳು ಮುದ್ದೆ ಮಾಡಿದ್ದೆ ಇವತ್ತು ಬೆಳಗ್ಗೆನೆ. ಹಿಂಗ್ ಹೊರಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟೆ. ತುಂಬಾ ಜನ ಸಿಸ್ಟರ್ಸ್ ಕೇಳಿದ್ರಿ ಫ್ರೆಂಡ್ಸ್ ಆಮಟೆಕಾಯಿನ. ನೆಕ್ಸ್ಟ್ ಟೈಮ್ ಶಿವ ಹೋಗ್ತಾನೆ ಇರ್ತೈತಲ್ಲ ಊರಿಗೆ, ತಿಂಗಳಿಗೊಂದು 2-3 ಸಲ ಆದ್ರೂ, ಅವಾಗೆಲ್ಲ ತರಿಸ್ಕೊಂಡು ಒಬ್ಬೊಬ್ಬರಿಗೆ ಕಳ್ಸ್ಕೊಡ್ತೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಮಾವನ ಹಣ್ಣುಗಳು ಇಲ್ಲಿ ಫ್ರೆಂಡ್ಸ್ ಎಲ್ಲ ಹಣ್ಣಾಗ್ಬಿಟ್ಟೈತೆ. ಇನ್ನೆರಡು ಹಣ್ಣು ಇಟ್ಟಿದ್ದೀನಿ ಫ್ರೆಂಡ್ಸ್, ಶಿವಾಗೊಂದು, ಶಿವ ಕಾಣ್ದಿರ ನಾನೊಂದು. ಶಿವ ನೋಡಿದ್ರೆ ಎರಡಿತ್ತಲ್ಲ ಅನ್ಬಿಡ್ತಿದೆ. ಒಂದು ಮುಚ್ಚಿಟ್ಕೊಬಿಡ್ತೀನಿ, ಯಾವಾಗಾದ್ರೂ ಶಿವ ಕೆಲ್ಸಕ್ಕೆ ಹೋದ್ಮೇಲೆ ತಿನ್ಬೋದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಯಾವ ಸೊಂದಿಲ್ ಮುಚ್ಚಿಕ್ಕಿದ್ರು ಶಿವ ಕಣ್ಣು ಹೋಗ್ತೈತಲ್ಲಪ್ಪ. ಇದಕ್ಕೋಸ್ಕರ ಒಂದು ಲಾಕರ್ ಮಾಡಿಸಿಟ್ಕೋಬೇಕು ಫ್ರೆಂಡ್ಸ್. ನಾನು ನನ್ನ ಕಣ್ಗೆ ಕಾಣದಿರ ಮುಚ್ಚಿಟ್ಕೊಬಿಟ್ರೆ ಮರ್ತೋಗ್ಬಿಡ್ತೀನಿ, ಕೊಳ್ತೋಗ್ತಿದೆ. ಒಂದು ಮಾವಿನ ಹಣ್ಣು ಮುಚ್ಚಿಡಕ್ ಜಾಗ ಇಲ್ವಲ್ಲ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಮುಚ್ಚಿಕೋ ಬರ್ತೀನಿ. ಶಿವನು ಜಾಸ್ತಿ ಇಷ್ಟಪಟ್ಟು ತಿಂತಲ್ಲ, ಹೀಟ್ ಜಾಸ್ತಿ ಆಗ್ಬಿಡ್ತಿತ್ತು ಅಂದ್ಬಿಟ್ಟು. ಈಟೇನಾಗಲ್ಲ ಫ್ರೆಂಡ್ಸ್, ಬಾದಾಮ್ಗೊಂದು ಸಬ್ಜಾ ಸೆಟ್ ಕುಡಿಬೋದು. ಓಕೆ ಫ್ರೆಂಡ್ಸ್, ರೆಡಿ ಆಗೈತೆ. ಈ ಬ್ಯಾಗಲ್ಲಿ ಹಾಕೋತೀನಿ ಫ್ರೆಂಡ್ಸ್, ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕೆ ಆಗಲ್ಲ, ಹತ್ರ ತಗ್ಲಾಕೊಂಡು ಹೋಗ್ಬಿಡ್ಬೋದಲ್ಲ. ಬನ್ನಿ ಫ್ರೆಂಡ್ಸ್, ಹೋಗ್ಬಿಟ್ಟು ಬರಬೇಕಾದ್ರೆ ಶಾಪಿಂಗ್ ಐತೆ ಫ್ರೆಂಡ್ಸ್. ಅದಕ್ಕೆ ಶಿವ ದುಡ್ಡು ಕೊಟ್ಬಿಟ್ಟು ಹೋಗೈತೆ ಫಸ್ಟಿಗೆನೇ. ಮನೆಯಲ್ಲಿ ದೇವರಿಗೆ ಅರ್ಶಿನ ಕುಂಕುಮ ಬೇಕು ಫ್ರೆಂಡ್ಸ್ ಹೊಸ್ಲಿಗೆ. ಮತ್ತು ನನ್ನ ಭಯಂಕರವಾದ ಮುಖವನ್ನು ನೋಡಿ, ನನ್ನನ್ನೇ ದಿಟ್ಟಿಸಿ ನೋಡಿ ಯೋಗ ಬರ್ತದೆ. ಐಬ್ರೋ ಮಾಡಿಸ್ಕೊಂಡು ಇನ್ನು ಸ್ವಲ್ಪ ಮನೆಗೆ ಸಣ್ಣ ಪುಟ್ಟ ಐಟಮ್ಸ್ ಬೇಕು, ಅವೆಲ್ಲ ತಗೊಂಡ್ ಬರೋಣ. ಬನ್ನಿ ಫ್ರೆಂಡ್ಸ್. ಚಪ್ಪಲಿ ಯಾವಾಗ್ಲೂ ಈ ರೂಮಲ್ಲಿ ಇರ್ತೈತ ಫ್ರೆಂಡ್ಸ್ ನಂದು. ಆಚೆ ಇಟ್ರೆ ಬೇರೆ ನಾಯಿಗಳು ರಾತ್ರಿ ಹೊತ್ತು ಕಚ್ಚಾಕ್ಬಿಡ್ತಾವ ಅಂದ್ಬಿಟ್ಟು ಚಪ್ಪಲಿ ಹಾಕೊಳಕ್ ಬಂದೆ. ಈ ಬಾಕಲ್ ಸಂದಿಲಿತ್ತು, ಬಾಕಲ್ ಮುಚ್ಚಿಬಿಟ್ಟು ಚಪ್ಪಲಿ ಹಾಕೊಂಡೆ. ಬಾಗಲ್ ತೆಗಿಯಕ್ ಆಗ್ತಾ ಇಲ್ಲ. ಅಯ್ಯಪ್ಪ, ತಾವು ಬಾಗಲ್ ತೆಗಿಯೋ. ಶಿವನ್ ಕರಿಯೋಣ ಅಂದ್ರೆ ಶಿವ ಫೋನ್ ಮನೇಲಿ ಇಟ್ಬಿಟ್ಟು ಹೋಗೈತೆ. ಬಾಗಲ್ ತೆಗಿ ಟಾಮಿ. ಇದು ಬಾಗ್ಲ ಹಂಗೆ ಫ್ರೆಂಡ್ಸ್, ಒಳಗಡೆ ಲಾಕ್ ಆಗ್ಬಿಟ್ಟೆ, ಕಚ್ಕೋಬಿಟ್ರೆ ಅಲ್ಲಿ ಒಂಥರ ಕಚ್ಕೋಬಿಡ್ತೈತೆ. ದೇವ್ರೆ ಯಪ್ಪ ಬಂತು. ಬಾಗಿಲು ತೆಗಿಯಕ್ಕೂ ಆಗಲ್ವೇನ ನಿನ್ ಕೈಲಿ? ಇಲ್ಲ ಇರು, ಹೊರಗಡೆ ಹೋಗ್ಬಿಡ್ತೀನಿ. ಅಪ್ಪ, ಮಾವಿನ ಹಣ್ಣು ಎಷ್ಟು 5 ಮಾವಿನ ಹಣ್ಣು ಎತ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ವೇಟ್ ಐತೆ ಫ್ರೆಂಡ್ಸ್, ಆಮಟೆಕಾಯಿ ಎಲ್ಲ ಸೇರಿ ಒಂದು 6-7 kg ತೂಕ ಐತೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಫುಲ್ ಡೇ ಏನೆಲ್ಲ ಆಗುತ್ತದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫಾಲೋ ಮಾಡ್ಕೊಂಡು ಬರಬೇಡ್ರಿ ಟಾಮು. ಹೋಗ್ಲಾ, ನಾಯಿ ಕಚ್ತಾ ಹೋಗು ಹೋಗು ಮನೆ ಹತ್ರ ಹೋಗು. ಟಾಮು ಹೇಳೋದ್ ಕೇಳು, ನನ್ಗೆ ತಲೆ ಕೆಡಿಸ್ಬೇಡ. ನನ್ಗೆ ನಾಯಿಗಳು ಕಚ್ತಾವ, ಬಾ ಕಚ್ಚಿಸ್ಕೊಳ್ಳುವಂತೆ. ಒಂದೊಂದ್ಸಲ ಬರೋದೇ ಇಲ್ಲ, ಒಂದೊಂದ್ಸಲ ಬೇಡ ಅಂದ್ರೂ ಬರ್ತಾನೆ. ನಾನು ಹಿಂದೆ ಬರಬೇಡ ಅಂದ್ರೆ ನೋಡಿ ಫ್ರೆಂಡ್ಸ್, ರೋಡಲ್ಲಿ ಯಾವ ನಾಟಕ ಆಡ್ತಾವನಂತ ಇವನು. ಏನ್ ಮಾಡೋದು ಇವನಿಗೆ? ಹೋಗ್ಬಿಟ್ಟು ಟಾಮು ನಾಟಕ ಆಡ್ಬೇಡ ರೋಡಲ್ಲಿ. ಫೈನಲಿ ಅವ್ನು ಕಳಿಸ್ಬಿಟ್ಟು ಬರೋಷ್ಟಲ್ಲ ಅರ್ಧ ಗಂಟೆ ಆಗೋಯ್ತು ಫ್ರೆಂಡ್ಸ್. ಪಾಪ ಅವರು ವರ್ತೂರಿಂದ ಬಂದು ವೇಟ್ ಮಾಡ್ತಾ ಇರ್ತಾರೆ. ಇವನಿಂದ ಎಲ್ಲ ಲೇಟ್ ಆಯ್ತು. ನನಗೋಸ್ಕರ ಯಾರಾದ್ರೂ ವೇಟ್ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಪಾಪ ಅವ್ರಿಗೆ ಏನ್ ಕೆಲಸ ಇರ್ತೈತೋ ಏನೋ. ವೈಫೈ ಅವ್ರು ಕೊಡಕ್ಕೆ ಕಾಸು ಸಪ್ರೇಟ್ ಇಕ್ಕೋಬೇಕು ತಾನೇ ಫ್ರೆಂಡ್ಸ್. ಇವಾಗ ಅಣ್ಣಂದ್ರು ಬಂದಿರೋ ವೈಫೈ ದುಡ್ಡು ಇಸ್ಕೊಳಕ್ಕೆ, ಅದನ್ನ ನನ್ನ ಬ್ಯಾಗಲ್ಲಿ ಇಟ್ಟೈತಂತೆ. ಇಷ್ಟು ಲೇಟ್ ಆಗ್ತೈತಿ ಇಬ್ಬರಿಂದ. ಟಾಮನು ಶಿವ ನನ್ಗೆ ಇವತ್ತು ಹುಚ್ಚಿಡಿಸ್ತಾರೆ ಫ್ರೆಂಡ್ಸ್. ಅಲ್ಲ, ನನ್ನ ಬ್ಯಾಗಲ್ಲಿ ದುಡ್ಡು ಇರೋ ಅಂತ ಯಾರು ಹೇಳಿದ್ರು? ಮನೇಲಿ ಅಷ್ಟು ದೊಡ್ಡ ಜಾಗ ಐತೆ. ವೈಫೈ ಅಣ್ಣಂದ್ರೆ ಹೋಗಿ ವೇಟ್ ಮಾಡ್ತಾವ್ರೆ. ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ ದುಡ್ಡು. ನನ್ನ ಬ್ಯಾಗ್ ಚೆಕ್ ಮಾಡಲ್ಲ ಫ್ರೆಂಡ್ಸ್ ಯಾವತ್ತೂ ನಾನು. ಟಾಮ್ ಅಷ್ಟೊತ್ತು ಲೇಟ್ ಮಾಡ್ದ, ನೀನ್ ಇಷ್ಟೊತ್ತು ಲೇಟ್ ಮಾಡ್ತಾ ಇದೀಯಾ? ಬಿಟ್ಬಿಟ್ಟು ಬರ್ ನೋಡಿ 10 ನಿಮಿಷ.
ಮಾವಿನ ಹಣ್ಣೆಲ್ಲ ಕೈಲಿ ಹಿಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಬ್ಯಾಗ್ ಎತ್ಕೊಂಡೆ. ಬಿಟ್ಬಿಟ್ ಬಾಪಿ, 10 ನಿಮಿಷ ಅಷ್ಟೇ. ಇಲ್ಲ ಚಾನ್ಸೇ ಇಲ್ಲ. ನಾನೇ ಹೋಗ್ಬೇಕು ಇವಾಗ. ಇನ್ನೊಂದ್ಸಲ ನಂಗೆ ಹಿಂಗ್ ಟೈಮ್ ವೇಸ್ಟ್ ಮಾಡ್ರಿ, ನೀನು ಟೈಮ್ ಸೇರ್ಕೊಂಡು ಮಾಡ್ತೀನಿ. ಇಲ್ಲೇ ಫ್ರೆಂಡ್ಸ್ ಹತ್ರನೇ, ಒಂದು 10 ನಿಮಿಷ ಬಿಟ್ಬಿಟ್ಟು ಬಂದ್ರೆ ಬರ್ತಾ ಇಲ್ಲ. ನಾನು ಮನೆ ತವಿದ್ದಾಗೇನೆ ಫೋನ್ ಮಾಡಿದ್ರು ಅವರು ಬಂದಿದ್ದೀನಿ ಅಂತ. ನನ್ಗೆ ಅದೇ ಟೆನ್ಷನು, ಪಾಪ ತುಂಬಾ ಹೊತ್ತು ವೆಯ್ಟ್ ಮಾಡ್ತಿರ್ತಾರೇನೋ ಅಂದ್ಬಿಟ್ಟು. ಬಸ್ ಎಷ್ಟೊತ್ತಗಪ್ಪ ಬರ್ತೈತೆ ಅಂದಿದ ತಕ್ಷಣ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಹೋಗಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ ತಕ್ಷಣ ಬಸ್ ಬಂತು ಫ್ರೆಂಡ್ಸ್. ಬಸ್ ಹತ್ಕೊಂಡು ಫ್ರೀ ಟಿಕೆಟ್ ತಗೊಂಡು ನಾನು ಹೋಗಿ ದೊಮ್ಸಂದ್ರ ಸರ್ಕಲ್ ಅಲ್ಲಿ ಇಳ್ಕೊಂಡೆ ಫ್ರೆಂಡ್ಸ್. ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲೇ ಇಳ್ಕೊಂಡೆ. ವರ್ಧದಿಂದ ಬಂದು ತುಂಬಾ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ಟೆ ನಾನು. ನೋಡಿದ್ರಲ್ಲ ಬರ್ಬೇಕಾದ್ರೆ ಶಿವ ಆಮೇಲೆ ಎಷ್ಟು ಟಾರ್ಚರ್ ಕೊಟ್ರು ಅಂತ. ಏನು ಅನ್ಕೋಬೇಡಿ, ಲೇಟ್ ಆಗಿದ್ದೀನಿ. ಈಗ ನಾವು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಇವರು ಉತ್ತರ ಕರ್ನಾಟಕದವರು ಫ್ರೆಂಡ್ಸ್. ಆ ಕಡೆನೂ ಆಮಟೆಕಾಯಿ ತಿಂತಾರ ಅನ್ಬಿಟ್ಟು ಫಸ್ಟ್ ಟೈಮ್ ನಂಗೆ ಶಾಕ್ ಆಯ್ತು. ಆ ಕಡೆನೇ ಜಾಸ್ತಿ ತಿಂತಾರಂತೆ. ಮತ್ತೆ ಇವರು ನಮ್ಮ ತರನೇನೆ ಊರಿಂದ ಊರಿಗೆ ಬಂದಿರೋದು. ಮತ್ತೆ ಇವರು ಹೊಸದಾಗಿ ಮನೆ ಕಟ್ಸ್ತಾ ಇರೋದು. ಸೇಮ್ ನಮ್ ಲೈಫ್ ಸ್ಟೋರಿ ತರನೇ ಇತ್ತು. ಆದ್ರೆ ಒಂದ್ ಪಾಪ ಐತೆ ಇವ್ರಿಗೆ, ನಮ್ಗಿಲ್ಲ, ಅಷ್ಟೇ ಡಿಫ್ರೆನ್ಸ್. ನಮ್ ಸಬ್ಸ್ಕ್ರೈಬರ್ ಯಾರೇ ಸಿಕ್ಕಿದ್ರು ಅವ್ರ ಮನೆಯವ್ರ ತರಾನೇ ನನ್ನನ್ನ ಟ್ರೀಟ್ ಮಾಡ್ತಾರೆ. ಅದೇ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಮತ್ತೆ ಅವರು ಹೊರಟ್ರು, ಟೈಮ್ ಆಯ್ತು, ಪಾಪ ಸ್ಕೂಲಿಂದ ಬರ್ತೈತೆ ಅನ್ಬಿಟ್ಟು. ಅಷ್ಟ್ರಲ್ಲಿ ನನಗೂ ಬಸ್ ಸಿಕ್ತು. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ಬಸ್ ಹತ್ಕೊಂಡಂಗೆ ನಾನು ಹೋದೆ. ಓಕೆ ಫ್ರೆಂಡ್ಸ್, ಅವ್ರನ್ನ ಕಳಿಸಿ ನೆಕ್ಸ್ಟ್ ಸ್ಟಾಪಲ್ಲಿ ಬಂದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೇ ಸಿಕ್ಕಿದ್ರು, ಯಾರನ್ನೇ ಮೀಟ್ ಆದ್ರು ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ಅವ್ರು ನಂಗೆ ತುಂಬಾ ವರ್ಷದಿಂದ ಪರಿಚಯನೋ ಹತ್ರದವರು ಅನ್ನೋ ತರ ಮಾತಾಡಿಸ್ತೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಖತ್ ಖುಷಿ ಆಗ್ತಿದೆ, ಒಂಥರ ಎನರ್ಜಿ ಬೂಸ್ಟ್ ಆದಂಗೆ ಅನಿಸ್ತಿದೆ ಯಾರನ್ನೇ ಮೀಟ್ ಮಾಡಿದ್ರು. ನಾನು ಇಲ್ಲಿಗೆ ಬಂದೆ ಅಂದ್ರೆ ಮೋಡ ಮುಚ್ಕೊಬಿಡ್ತೈತೆ ಫ್ರೆಂಡ್ಸ್. ಇನ್ನೇನ್ ಮಳೆ ಬರೋ ತರ ಐತೆ. ಎಲ್ಲರ ಮನೇಲೂ ಮಾವಿನ ಹಣ್ಣು. ಎಲ್ಲದಕ್ಕಿಂತ ಇದೇ ಹಣ್ಣಾಗೈತಲ್ಲ ನೋಡಿ, ಮೆತ್ತಗ್ ಚೆನ್ನಾಗಿದೆ. ನೋಡ್ದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಅಪ್ಪ ಇದು ಒಂದೇ ಅಲ್ಲ, ಯಾಕೆ ಇಟ್ಸ್ ಮಾತ್ರ ಸಪ್ರೇಟ್ ಐತೆ? ಇದು ಅಡಲ್ಟ್ ಒಂದ್ 3-4 ವರ್ಷ ಆಗಿದೆ. ಇದು 1 ವರ್ಷ. ಇದು ಕೈಗೆಲ್ಲ ಬರುತ್ತೆ, ಕಚ್ಚಲ್ಲ. ಇದಕ್ಕೆ ಕಿತ್ಕೊಂಡ್ ಬರುತ್ತೆ ಚರ್ಮ, ಅಷ್ಟು ಶಾರ್ಪ್ ಇದೆ. ರಾವಣ ಕಂದ ಸನ್ ಕಾರ್ನರ್ ಅಂತ. ಇದು ಚೀಕು ಇದೆ, ಅದ್ ಮರಿಯಿಂದ ತಂದಿದ್ದು 1 ವರ್ಷ ಆಯ್ತು. ಚೀಕು ಚೀಕು. ಇವಾಗಂತೂ ಎಲ್ಲಾರ ಮನೇಲೂ ಮಾವಿನ ಹಣ್ಣು ಇದ್ದೇ ಇರ್ತೈತೆ ಫ್ರೆಂಡ್ಸ್. ಈ ಮಾವಿನ ಹಣ್ಣು ಅವ್ರ ಮನೇಲಿ ಇತ್ತಲ್ಲ, ಇದು ಆರೆಂಜ್ ಕಲರ್ ಇತ್ತು ಫ್ರೆಂಡ್ಸ್. ಫುಲ್ ಒಳಗಡೆ ಎಲ್ಲ ಈ ತರ ಇತ್ತಂದ್ರೆ ಹಣ್ಣು ಹೆವಿ ಸ್ವೀಟ್ ಇರ್ತೈತೆ. ನಾನು ಏನು ಬಿಲ್ಡಪ್ ತಗೊಂಡೋಗಿದ್ದು ನಮ್ಮ ಮನೇಲಿರೋ ಮಾವಿನ ಹಣ್ಣೆ ಹೆವಿ ಸ್ವೀಟು ಅನ್ನೋ ತರ. ಅಲ್ಲೋಗಿ ತಿಂದ್ಮೇಲೆ ಗೊತ್ತಾಯ್ತು 90% ಇಲ್ಲ ನಮ್ಮ ಮಾವಿನ ಹಣ್ಣು, ಇದು 200% ಸ್ವೀಟ್ ಐತೆ. ಮತ್ತೆ ಇದೂನು ಹಳ್ಳಿಲಿ ಕಿತ್ಕೊ ಬಂದಿರೋದಂತೆ. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿತ್ತು. ಇವ್ರ ಮನೇಲಿ ಬರ್ಡ್ಸ್ ಮಾತ್ರ ಅಲ್ಲ, ಫಿಶ್ಗಳು ಮತ್ತೆ ಟಾಕ್ಸ್ಗಳು ಎಲ್ಲ ಇರುತ್ತೆ ಫ್ರೆಂಡ್ಸ್. ಒಂಥರ ಇವ್ರ ಮನೆಗೆ ಹೋಗ್ಬಿಟ್ರೆ ಬೇರೆ ಲೋಕಕ್ಕೆ ಹೋದಂಗೆ ಫೀಲು. ಅಷ್ಟರಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡೋಣ ಅನ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಮೂವಿ ನೋಡ್ಕೊಂಡು ಅಷ್ಟರಲ್ಲಿ ಮಧ್ಯಾಹ್ನ ಆಯ್ತು. ಬಿಸಿ ಬಿಸಿ ಟೊಮೊಟೊ ಬಾತ್ ಮಾಡ್ಕೊಟ್ರು, ಸೋಯಾ ಚಂಕ್ಸ್ ಹಾಕ್ಬಿಟ್ಟು. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಿನ್ಕೊಂಡು ಜಾಸ್ತಿ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡ್ವಿ. ಆಮೇಲೆ ಎಲ್ಲೋ ಮಿಸ್ ಹೊಡಿತೈತಲ್ಲ ಅಂತ ಯೋಚನೆ ಮಾಡಿದಾಗ ಗೊತ್ತಾಯ್ತು ರಾತ್ರಿ 7-7:30 ಆಗೈತೆ ಟೈಮು ಅಂತ. ಮಿಸ್ ಹೊಡಿತಾ ಇರೋದಲ್ಲ, ನನ್ ಗಂಡನ್ನೇ ಮರ್ತು ಬಿಟ್ಟಿದ್ದೀನಿ, ಮನೇನೆ ಮರ್ತು ಬಿಟ್ಟಿದ್ದೀನಿ ಅನ್ಬಿಟ್ಟು. ಇಲ್ಲಿ ಬಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಟೈಮ್ ಆಗ್ಬಿಡ್ತಿದೆ. ಬೆಳಗ್ಗೆ ಶಾಪಿಂಗ್ ಮಾಡ್ತೀನಿ ಫ್ರೆಂಡ್ಸ್, ಐಬ್ರೋ ಮಾಡಿಸ್ಕೊತೀನಿ ಪಾರ್ಲರ್ ಹೋಗಿ ಅಂತ ಬಂದೋಳ್ ಫ್ರೆಂಡ್ಸ್. ಹೋಗೋ ಮೊಬೈಲ್ ಮಿಸ್ ಮಾಡ್ಕೊಬಿಟ್ಟಿದೀನಿ ಅಂತ ಪದೇ ಪದೇ ಫೋನ್ ಮಾಡ್ದ. ಹೆಂಡತಿ ಮಿಸ್ ಆಗ್ತಾಳೆ ಅಂತಲ್ಲ, ಅಪರೂಪಕ್ಕೆ ಅಲ್ಲ ಫ್ರೆಂಡ್ಸ್ ನನಗೆ ಅಂತ ನಾನು ಟೈಮ್ ಕೊಟ್ಕೊಡೋದು. ಅದಕ್ಕೆ ಫುಲ್ ಜಾಲಿಯಾಗಿ ಇಷ್ಟೊತ್ತು ಇಟ್ಬಿಟ್ಟು ಬಂದಿದ್ದು. ಟಾಮನ್ ಕೂಡ ಹಾಕ್ಬಿಟ್ಟು ಏನು ಕಚ್ಚಿಲ್ಲ ಮಗ. ಅಷ್ಟು ಗೊತ್ತಾಗಲ್ವೇನಪ್ಪಿ? ನಾನ್ ಸಡನ್ ಫೋನ್ ಮಾಡೋದಕ್ಕೆ ಬಾಕ್ಲ ಕೊಡ ಬಂದಿದ್ದೀನಿ. ನಾನು ಫೋನ್ ಮಾಡೋದಕ್ಕೂ ನಿನ್ ಬಾಕ್ಲಾಕ ಬರೋಕೆ ಏನ್ ಸಂಬಂಧ? ನೀನಾದ್ರೂ ಹೇಳ್ಬೇಕು ತಾನೇರೋ. ಬಾ ಒಳಗೆ. ನಮ್ಮನೆ ಮಾವನೇನ ಅವ್ರು ಕೊಟ್ಬಿಟ್ಟು ಅವ್ರ ಮನೆ ಮಾವನೇನು 4 ಎತ್ಕೊ ಬಂದೆ ಫ್ರೆಂಡ್ಸ್. ಸಕ್ಕ ಸ್ವೀಟ್ ಆಗೈತೆ ಫ್ರೆಂಡ್ಸ್. ನಾನು ಎಕ್ಸೈಟ್ ಆಗ್ಬಿಟ್ಟು ನಮ್ಮ ಮನೇಲಿ ಇರೋದೇ ಹೆವಿ ಸ್ವೀಟ್ ಅನ್ಬಿಟ್ಟು ಎತ್ಕೊಂಡೋದ್ರೆ, ಆಮೇಲೆ ಅವ್ರ ಮನೇಲಿ ಒಂದು ಕಟ್ ಮಾಡ ಎತ್ಕೊಂಡು ತಿಂದ್ರೆ ನಮ್ಮ ಮನೆಗಿಂತ ಡಬಲ್ ಸ್ವೀಟು. ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಶಿವನು ತಿಂತೈತೆ ಆಚೆ ಒಂದು ಮ್ಯಾಂಗೋ ಮಯ. ಅದೇ ಸೀಸನ್ ಎಲ್ಲ ಮುಗಿದ್ಮೇಲೆ ಹುಡುಕಿದ್ರು ಸಿಗಲ್ಲ ಈ ತರ ನ್ಯಾಚುರಲ್ ಹಣ್ಣುಗಳು ಫ್ರೆಂಡ್ಸ್. ಈಗ ಟೈಮ್ 8 ಗಂಟೆ ಆಗಿರೋದ್ರಿಂದ ನಮಗೆ ಅಡುಗೆ ಮಾಡೋಕೆ ಇಂಟ್ರೆಸ್ಟು ಇಲ್ಲದೆ ಇರೋದ್ರಿಂದ ರೆಸ್ಟ್ ಮಾಡ್ಬೇಕು ಅನ್ಸುತ್ತೆ ಫ್ರೆಂಡ್ಸ್. ಅದಕ್ಕೆ ಇಲ್ಲಿ ಅವರೆಕಾಳು ಹುಳಿ ಜಾಸ್ತಿ ಇತ್ತು, ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಹುಳಿ ಸಾರಿಗೂ ಅನ್ನಕ್ಕೂ ಚೆನ್ನಾಗಿರ್ತೈತೆ. ಇನ್ಶಿವ ಮೊಟ್ಟೆ ತಂದ್ಕೊಡ್ತೀನಿ, ತಗೋಬತ್ತೀನಿ ಅಂತ. ಅದ್ರಲ್ಲಿ 2 ಮೊಟ್ಟೆ ಬೇಯಿಸ್ಕೊಟ್ಬಿಟ್ರೆ ಇವತ್ತಿನ ಊಟ ಮುಗಿಯಿತು. ಕುಡ್ದಿ
ಕುಡಿಯಲ್ಲ ಅಂತಾನೆ ಮಕ ನೋಡ್ತಾನೆ. ಏನು ಇಷ್ಟು ಭಯಂಕರವಾಗಿ ಅವರಲ್ಲ, ನಾನು ನೋಡಿದ್ರೆ ಇಷ್ಟು ಸುಂದರವಾಗಿದ್ದೀನಿಲ್ಲ ಅಂತ ಅವನ ರಿಯಾಕ್ಷನು. ಟಾಮು, ಇವನ್ಗೆ ನಾವು ಟೀ ಟೈಮ್ಗೆ ಬಿಸ್ಕೆಟ್ ಕೊಟ್ಟು ಅಭ್ಯಾಸ ಮಾಡಿಸಿದೀವಿ, ನೀನು ಬಿಸ್ಕೆಟ್ ತಂದಿಲ್ಲ, ಅದಕ್ಕೆ ಅವ್ನು ಮುನ್ಸ್ಕೊಂಡವನೆ. ಡೈಲಿ ತಿನ್ಬಾರ್ದು ಟಾಮು, ಜಂತುಳಾಗ್ತಾವ ಹೊಟ್ಟೆಲಿ. ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ರಾತ್ರಿ ನಿನ್ನೆ ನನ್ನ ಫ್ರೆಂಡ್ ಮನೇಲಿ ಎಲ್ಲ ಓಡಾಡ್ಕೊಬಂದಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟು ಟೈರ್ಡ್ ಆಗ್ಬಿಟ್ಟು ಬಿದ್ದುಕೊಬಿಟ್ಟೆ ಫ್ರೆಂಡ್ಸ್. ಅದಕ್ಕೆ ಈಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮನೆ ಸ್ಪೆಷಲ್ ಏನಪ್ಪಿ, ಅದೇನಂದ್ರೆ ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೇಲಿ ನೋಡಿದ್ರ ಸೋಯಾ ಚಂಕ್ಸ್ ಟೊಮೊಟೊ ಬತ್ತು. ಅದು ಒಂಥರ ಫ್ರೆಂಡ್ಸ್, ನನಗೆ ನನ್ನ ಕೈ ರುಚಿ ಬಿಟ್ಟು ಬೇರೆ ಯಾರೇ ಮಾಡ್ಕೊಟ್ರು ಇಷ್ಟ ಆಗ್ತೈತೆ, ಅದು ಬೇರೆ ವಿಷಯ. ಅದು ನಂಗೆ ಸಖತ್ ಇಷ್ಟ ಆಯ್ತು. ಸೋಯಾ ಚಂಕ್ಸ್ ರೆಸಿಪೀಸ್ ಶಿವ ಜಾಸ್ತಿ ಇಷ್ಟಪಡಲ್ಲ, ಹಂಗಾಗಿ ಹಂಗ್ ಮಾಡ್ಕೊಟ್ರೆ ಟೊಮೊಟೊ ಬಾತಲ್ಲಿ ಶಿವ ಇಷ್ಟಪಡ್ಬೋದಲ್ಲ ಅಂದ್ಬಿಟ್ಟು ಸೋಯಾ ಚಂಕ್ಸ್ ತರಿಸ್ದೆ ಫ್ರೆಂಡ್ಸ್ ಪ್ಯಾಕೆಟು. ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಹೋದ ವಾರ ತಾನೇ ಟೊಮೊಟೊ ಬಾತ್ ಮಾಡಿದ್ದೆ, ನೆನೆ ತಿನ್ಬಿಟ್ಟು ನನ್ಗೆ ಅದೇ ಗುಂಗಲ್ಲೇ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಟೇಸ್ಟಿ ಆಗಿತ್ತು ಅಂದ್ಬಿಟ್ಟು. ಸಾರಿ ಫ್ರೆಂಡ್ಸ್, ನಾನು ಇನ್ನೂ ಮೇಕಪ್ ಮಾಡಲಿಲ್ಲ. ಫ್ರೆಂಡ್ಸ್, ನ್ಯಾಚುರಲ್ ಬ್ಯೂಟಿಗೆ ಮೇಕಪ್ ಯಾಕೆ ಅಂತಲ್ಲ, ಮೈ ಬಾರ ಫ್ರೆಂಡ್ಸ್. ನೆನ್ನೆ ಜರ್ನಿ ಮಾಡ್ಕೊಂಡ್ಬಂದ್ಬಿಟ್ಟು ಏನು ಇಂಟ್ರೆಸ್ಟ್ ಇಲ್ಲ ಮೇಕಪ್ ಮೇಲೆ, ಅದಕ್ಕೆ ಹಂಗಿದ್ದೀನಿ. ಮತ್ತೇನು ರೆಡಿ ಆದ್ರೆ ಆಯ್ತು. ರೇಷನ್ ಅಕ್ಕಿಲೇನೆ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಬಾತ್ಗೆ ಕೆಲವೊಂದು ಐಟಮ್ಸ್ ಇರಲಿಲ್ಲ ಫ್ರೆಂಡ್ಸ್, ಅಂದರೆ ಹಸಿಮೆಣ್ಸಿಕಾಯಿ ಇರಲಿಲ್ಲ. ತರತೆ ಬೆಳ್ಳುಳ್ಳಿ ಎಷ್ಟಪ್ಪ ಕೆಜಿ? ಕೆಜಿ? ಓ ಮೈ ಗಾಡ್, ನಾನು ಮಾಡಿರೋ ಹ್ಯಾಂಡ್ ಮೇಡ್ ಬೆಳ್ಳುಳ್ಳಿಗಳು ಬಳಸೋದೇ ಬೆಸ್ಟ್ ಅನಿಸ್ತಿದೆ. ಖಾರ ಜಾಸ್ತಿ ಐತಾ? ಸೋನಾ ಮೊಸರಕ್ಕಿನೂ ತಂತು ಫ್ರೆಂಡ್ಸ್, ಹೆಂಗಿರೋ ಸ್ಪೆಷಲ್ ಆಗಿ ಮಾಡ್ತಿದ್ಯಲ್ಲ ಅಂದ್ಬಿಟ್ಟು. ಜೊತೆಗೆ ಜೋಳನೂ ತಂದೈತೆ ಫ್ರೆಂಡ್ಸ್, ಇದು ನನ್ನ ಫೇವ್ರೇಟು. ಸಂಜೆಗೆ ಇದನ್ನ ಬೇಯಿಸ್ಕೊಂಡು ತಿನ್ನುವ. ಓಕೆ ಫ್ರೆಂಡ್ಸ್, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಕ್ಬೇಕು ಫ್ರೆಂಡ್ಸ್. ಟೊಮೊಟೊ ಬಾತ್ಗೆ ಸೂಪರ್ ಇರ್ತದೆ. ಪುದೀನೂ ಇತ್ತು ಸದ್ಯಕ್ಕೆ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಇವಿಷ್ಟನ್ನು ಪೇಸ್ಟ್ ಮಾಡ್ಕೊತೀನಿ. 6 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, 1 ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡುವ. ಮೊನ್ನೆ ಟೊಮೊಟೊ ಬಾತ್ ಮಾಡಿದ್ಕಿಂತ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಐಟಮ್ಸ್ಗಳು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಅದರಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಅಲ್ಲಿ ಒಂದು ಸೋಯಾ ಚಂಕ್ಸ್ ಫ್ರೆಂಡ್ಸ್. ಇದನ್ನ ಮೊದಲು ಬಿಸಿನೀರಿಗೆ ಹಾಕೊಂಡು ನೀಟಾಗಿ ಟೈಟಾಗಿ ಹಿಂಡಿ ಸೈಡ್ ಇಟ್ಕೋಬೇಕು ಫ್ರೆಂಡ್ಸ್. ಅದೇನಾದರೂ ಸಣ್ಣ ಪುಟ್ಟ ಕಸ ಗಿಸ ಇದ್ರೆ ಹೋಗ್ತಿತ್ತಲ್ಲ ಆ ಥರ. ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ತೊಳ್ಕೊಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಬಿಸಿನೀರು ಕುದಿಸ್ಕೊಂಡು ಅದನ್ನ ಹಾಕೊಂಡೆ. ಸೋಯಾ ಚಂಕ್ಸ್ 2 ಪ್ಯಾಕೆಟ್ ಹಾಕೋಬಿಟ್ಟೆ, ಸ್ವಲ್ಪನೇ ಇತ್ತು ಅಂದ್ಬಿಟ್ಟು ಅದನ್ನ ಸೈಡ್ಗೆ ಇಟ್ಕೊಂಡೆ. ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ನುಣ್ಣಗಾಗ್ಬಿಡ್ತೈತೆ ಸೋಯಾ ಚಂಕ್ಸ್, ಅದಕ್ಕೆ ಸೈಡ್ಗೆ ಇಟ್ಕೊಂಡು ಹಿಂಡಿ ಸೈಡ್ಗೆ ಇಟ್ಕೊಂಡೆ. ಆಮೇಲೆ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಜಾಸ್ತಿ ಎಣ್ಣೆ ಹಾಕೋತಾ ಇದ್ದೀನಿ, ಒಂದು ಸ್ಪೂದಿ ಬಿಟ್ಬಿಟ್ಟು ಪಲಾವ್ ಸಾಮಾನು ಹಾಕೊಂಡು ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಆಮೇಲೆ ಕರ್ಬೇ ಸೊಪ್ಪನ್ನ ಹಾಕೊಂಡು ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಬಾತು ಪಲಾವ್ ಏನೇ ಮಾಡಿದ್ರು ಫ್ರೆಂಡ್ಸ್, ಪಲಾವ್ ಐಟಮ್ಸ್ ಕರೆಕ್ಟ್ ಆಗಿತ್ತು ಅಂದ್ರೆ ಅದು ಟೇಸ್ಟೇ ಬೇರೆ. ಬಟ್ ನಮ್ಮ ಮನೇಲಿ ಅದೇ ಇರಲ್ಲ. ಕಸೂರಿ ಮೆಥಿ ಇತ್ತು ಫ್ರೆಂಡ್ಸ್, ಅದಾಕೊಂಡೆ. ಅದ್ರ ಫ್ಲೇವರ್ ಅಂತೂ ಬಾತಲ್ಲಿ ನೆಕ್ಸ್ಟ್ ಲೆವೆಲ್ ಇರ್ತೈತೆ, ಅದಕ್ಕೋಸ್ಕರ. ಆಮೇಲೆ ಟೊಮೊಟೊನು ಜಾಸ್ತಿ ಹಾಕೊಂಡೆ. ಇವತ್ತು ಕುಕ್ಕರ್ ತುಂಬಾ ಮಾಡ್ಬಿಡ್ಬೇಕು, ತಿನ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು. ಟೊಮೊಟೊ ಸಿಗ್ಲೇಬಾರ್ದು ಫ್ರೆಂಡ್ಸ್, ಆ ಥರ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಆಮೇಲೆ ಅದು ಅರ್ಧ ಬೆಂದಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಪುದೀನ ಪೇಸ್ಟ್ ಐತಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಟೊಮೊಟೊ ಒಟ್ಟಿಗೆ ಬೆಂದ್ಕೋತೈತೆ ಅಂದ್ಬಿಟ್ಟು ಹಸಿ ವಾಸನೆ ಹೋಗಿ ಮೇಲೆ ಎಣ್ಣೆ ತೇಲಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಜಜ್ಜೆ ಬಿಜ್ಜಿನೂ ಮಾಡ್ಕೊಂಡೆ ಬೇಗ ಬೇಯಲಿ ಅಂದ್ಬಿಟ್ಟು. ಆಮೇಲೆ ಸೋಯಾ ಚಂಕ್ಸ್ ಹಾಕೋತಾ ಇದ್ದೀನಿ. ಈ ಟೈಮಲ್ಲೇ ಸೋಯಾ ಚಂಕ್ಸ್ ಹಾಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತೈತಲ್ಲ ಸೋಯಾ ಚಂಕ್ಸ್ಗೆ. ಇದೇನು ಸೋಯಾ ಚಂಕ್ಸ್ ಇಲ್ಲ ಚಿಕನ್ ಪೀಸ್ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು ಫ್ರೆಂಡ್ಸ್. ಮನೇಲಿ ಆ ಲೆವೆಲ್ಗೆ ಘಮ ಅಂತ ಇತ್ತು, ಸಖತ್ತಾಗಿತ್ತು. ಹಂಗೆ ಎತ್ಕೊಂಡು ತಿನ್ಬಿಡ ಅನ್ನೋ ಥರ ಇತ್ತು ನನಗಂತೂ. ಆಮೇಲೆ ಖಾರ ಪುಡಿ ಸ್ವಲ್ಪ ಹಾಕೊಂಡೆ, ಖಾರ ಕಮ್ಮಿ ಹಸಿಮೆಣ್ಸಿಕಾಯಿ ಅನಿಸ್ತು, ಅದಕ್ಕೆ ಧನಿಯಾ ಪುಡಿ ಬಳಸ್ತಲ್ಲ ಫ್ರೆಂಡ್ಸ್. ಹಂಗೆ ಪ್ಲೈನ್ ಆಗಿ ಮಾಡ್ತಾ ಇದ್ದೀನಿ, ಮಸಾಲೆ ಐಟಮ್ಸ್ ಎಲ್ಲ ಹಾಕೊಂಡಿದ್ದೀನಲ್ಲ ಹಂಗಾಗಿ. ಆಮೇಲೆ ಸೋನಾ ಮೊಸರಕ್ಕಿ ತೊಳೆದು ಅದನ್ನು ಹಾಕೋತಾ ಇದ್ದೀನಿ. ಅಳತೆ ಗೊತ್ತಾಗ್ದಿರೋ ಜಾಸ್ತಿ ಹಾಕೋಬಿಟ್ಟೆ ಫ್ರೆಂಡ್ಸ್. ಇವತ್ತು ಜಾಸ್ತಿ ಮಾಡ್ಬೇಕು, ಅಂದರೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ, ಟೇಸ್ಟ್ ಸಖತ್ತಾಗಿ ಬರ್ತೈತೆ ಅಂದ್ಬಿಟ್ಟು. ಅದಕ್ಕೆ ಜಾಸ್ತಿ 3/4 kg ಅಷ್ಟು ಅಕ್ಕಿ ಹಾಕೊಂಡು ಬಿಸಿನೀರು ಸೈಡಲ್ಲಿ ಕಾಸಿಟ್ಕೊಂಡೆ. ಅದನ್ನ ಹಾಕೊಂಡು ಜೊತೆಗೆ ಉಪ್ಪನ್ನಂತೂ ಮಿಸ್ ಮಾಡಂಗಿಲ್ಲ ಫ್ರೆಂಡ್ಸ್, ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ನೆನಪಾಯ್ತು ತುಪ್ಪ ಒಂದು ಸ್ವಲ್ಪ ಹಾಕೊಳ್ಳೋಣ ಅಂದ್ಬಿಟ್ಟು ಮೇಲೇನೆ ತುಪ್ಪನೂ ಹಾಕೊಂಡೆ. ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಟೇಸ್ಟ್ ನೋಡ್ಕೋಬೇಕು ಫ್ರೆಂಡ್ಸ್, ಕರೆಕ್ಟ್ ಆಗೈತೆ ಅಂದ್ಬಿಟ್ಟು. ಉಪ್ಪು ಖಾರ ಎಲ್ಲ ಉಪ್ಪು ಕರೆಕ್ಟ್ ಆಗಿತ್ತು ಅಂದರೆ ಇದೊಂದು ಕಲ್ ಜಾಸ್ತಿ ಮಾಡ್ಕೋಬೇಕು. ಬೆನ್ಮೇಲೆ ಸರ್ ಹೋಗ್ತಿದೆ. 3/4 ಭಾಗ ಬೆನ್ಮೇಲೆ ನಿಂಬೆ ಹೋಳು ಹಾಕೊಂಡೆ ಅರ್ಧ. ಆಮೇಲೆ ಮುಚ್ಚಿ ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ ಫ್ರೆಂಡ್ಸ್, ವಿಸಿಲ್ ಬರ್ಸಲ್ಲ, ಹಂಗೆ ಬೇಯಿಸ್ಕೊಂಡೆ. ಕರೆಕ್ಟಾಗಿ ಬಂದಿತ್ತು ಫ್ರೆಂಡ್ಸ್, ಸಾಫ್ಟಾಗಿ. ಇನ್ನೊಂದು ಮಿಕ್ಸ್ ಕೊಟ್ಕೊಬಿಟ್ರೆ ಇಷ್ಟೇ ಸಿಂಪಲ್ ಸೋಯಾ ಚಂಕ್ಸ್ ಬಾತ್ ರೆಡಿ. ಬಾತ್ ರೆಡಿ ಫ್ರೆಂಡ್ಸ್. ನೋಡೋಣ, ನಿನ್ನೆ ಬಂದಿರೋ ಥರನೇ ಟೇಸ್ಟ್ ಇರ್ತೈತೆ ಅಂದ್ಬಿಟ್ಟು. ಶಿವ ಕೆಲ್ಸಕ್ಕೆ ಹೋಯ್ತು ಫ್ರೆಂಡ್ಸ್, ಟೈಮ್ ಆಗೋಯ್ತು ಅಂದ್ಬಿಟ್ಟು ಫೋನ್ ಮಾಡೋದು ರಿಸೀವ್ ಮಾಡ್ತಾಯಿಲ್ಲ. ನನಗಷ್ಟು ಪೇಷನ್ಸ್ ಇಲ್ಲ. ಹೆಚ್ಚು ಕಮ್ಮಿ ಅದೇ ಥರ ಟೇಸ್ಟ್ ಬಂದೈತೆ, ಸಖತ್ತಾಗಿ ಬಂದೈತೆ ಫ್ರೆಂಡ್. ಕುಕ್ಕರ್ ಮಾಡಿದ್ರೆ ಅನ್ನ ಸಾಫ್ಟಾಗಿ ಬರ್ತೈತಲ್ಲ ಫ್ರೆಂಡ್, ತಿನ್ನೋಕೆ ಸಖತ್ತಾಗಿರ್ತೈತೆ. ಅವು ಇಟ್ಕೊಂಡಪ್ಪ ಬಿಸಿ ಅಲ್ಲ.
ಓಕೆ ಫ್ರೆಂಡ್ಸ್, ಶಿವನನ್ನು ತಿನ್ಬಿಟ್ಟು ಕೆಲ್ಸಕ್ಕೆ ಹೋಯ್ತು. ನಾನು ಮಾಡಿರೋ ಅಡುಗೆ ಸೂಪರ್ ಡೂಪರ್ ಆಗಿ ಸಕ್ಸಸ್ ಆಗೈತೆ ಅಂದ್ರೆ ನಾನು ಹೇಳೋದಲ್ಲ ಫ್ರೆಂಡ್ಸ್, ಶಿವನು ಹೇಳೋದಲ್ಲ, ನಮ್ಮನೇಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ, ಅವ್ರು ಹೇಳ್ಬೇಕು. ಇಲ್ಲಿ ಫ್ರೆಂಡ್ಸ್, ಅವನು ಖಾರ ಐಟಮ್ಸ್ ತಿನ್ನೋದೇ ಇಲ್ಲ, ಬಾತ್ಗಳಂತೂ ಮುಟ್ಟೋದೇ ಇಲ್ಲ, ತಿಂತಾವನೆ. ಕಾಮಿಡಿ ಏನಂದ್ರೆ ಸೋಯಾ ಚಂಕ್ಸ್ ನ ಚಿಕನ್ ಪೀಸ್ ಅನ್ಕೊಂಡು ತಿಂತಾವನೆ. ಓಕೆ ಫ್ರೆಂಡ್ಸ್, ಈ ಜೋಕ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಫ್ರೆಂಡ್ಸ್, ನಾನು ಶಿವರ್ ಊರ್ಗೆ ಹೋದಾಗ ಮೊನ್ನೆ ರಾಗಿ ದೋಸೆ ತಿನ್ನಲ್ಲ ಫ್ರೆಂಡ್ಸ್. ಅದ್ ಹೆಂಗ್ ಮಾಡಿದ್ರು, ಮಾಮೂಲಿ ದೋಸೆ ಹಿಟ್ಟು ರುಬ್ಬಿಟ್ಟು ಅದಕ್ಕೆ 1 ಕಪ್ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಬಿಟ್ಟು ದೋಸೆ ಮಾಡ್ಬಿಟ್ರ, ಹಿಂಗೆಲ್ಲ ಯೋಚನೆ ಮಾಡಿದೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಅಲ್ಲಿ ಹಾಕಿದ್ರು ರೆಸಿಪಿನ, ರಾಗಿನ ಉದ್ದನ ನೆನೆಸ್ಬಿಟ್ಟು ರುಬ್ಬಿಟ್ಟು ಮಾರನೇ ದಿನ ದೋಸೆ ಉಯ್ಯೋದು. ಓ ಇಷ್ಟೇ, ನಮ್ಮ ಮನೇಲಿ ರಾಗಿ ಬೇಕಾದಷ್ಟು ಐತಲ್ಲ, ಟ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್. ಆದ್ರೆ ರಾಗಿಲಿ ಕಲ್ಲು ಮಣ್ಣು ಜಾಸ್ತಿ ಇದೆ, ಅದನ್ನ ಶೋಧಿಸ್ಕೊಳ್ಳೋದೇ ದೊಡ್ಡ ತಲೆನೋವು ನನಗೆ. ಬನ್ನಿ ಫ್ರೆಂಡ್ಸ್, ಆ ರೂಮಲ್ಲಿ ಐತೆ ರಾಗಿ, ಟಮ್ ರೂಮಲ್ಲಿ. ಬೋನ್ಲೆಸ್ ಚಿಕನ್ ಚೆನ್ನಾಗಿದೆ ಟಾಮು, ತಿನ್ನು. ಈ ರೂಮಲ್ಲೇ ನಮ್ಮ ರಾಗಿ ಮೂಟೆ ಐತೆ ಫ್ರೆಂಡ್ಸ್, ಗೋಸ್ಟ್ ಹೌಸ್ ತರ ಆಗ್ಬಿಟ್ಟೈತೆ. ಇಲ್ಲಿ ಫ್ರೆಂಡ್ಸ್ ರಾಗಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾಡುವ ಫ್ರೆಂಡ್ಸ್. ಇದು ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಟೈಮ್ ರುಚಿಗೆದ್ಬಿಟ್ಟು ಜಾಸ್ತಿ ಮಾಡ್ತೀನಿ. ಇದಕ್ಕೆ ನೀರ್ ಹಾಕೊಂಡು ಚೆನ್ನಾಗಿ ಶೋಧಿಸ್ಕೋಬೇಕು. ಹೊಟ್ಟೆಲ್ಲ ಹೋಗೋ ತರ ಒಂದ್ 5-6 ಸಲ ರಾಗಿನ ನೀಟಾಗಿ ತೊಳ್ಕೊಂಡೆ, ಮೇಲೆ ಒಟ್ಟು ತೇಲ್ ಬತ್ತಿತ್ತಲ್ಲ ಅದೆಲ್ಲ ಚೆಲ್ಬಿಡ್ಬೇಕು. ಈಗ ಇದನ್ನ ಶೋಧಿಸ್ಕೊಡೋ ವಿಧಾನ ತೋರಿಸ್ತೀನಿ ಫ್ರೆಂಡ್ಸ್. ಈ ತರ ಒಂದ್ ಪಾತ್ರೆ ಇಟ್ಕೋಬೇಕು ಫ್ರೆಂಡ್ಸ್ ಫಸ್ಟ್. ಆಮೇಲೆ ಇದ್ರಲ್ಲಿ ಹಿಂಗ್ ಮಾಡ್ಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಹಿಂಗ್ ಮಾಡಿದ್ರೆ ತಳಕ್ ಹೋಗ್ತೈತೆ, ಕಲ್ಲೆಲ್ಲ ಸಣ್ಣ ಪುಟ್ಟ ಕಲ್ಲು ಮಣ್ಣು ಏನೇ ಇದ್ರು ಮೇಲೆ ಬಸ್ಕೊಂಡ್ ಹಿಂಗೆ ಮಾಡೋದು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಅಕ್ಕಿಲಿ ಜಾಸ್ತಿ ಕಲ್ಲಿದಾಗ ನುಚ್ಚಲ್ಲಿ ಹಿಂಗೆ ಮಾಡ್ತಿದ್ರು ಚಿಕ್ಕ ವಯಸ್ಸಲ್ಲಿ, ಅದ್ ನನ್ಗೆ ಗೊತ್ತಾಯ್ತು. ಈ ಸಲ ಮಾಡಿ ನೋಡ್ತೀನಿ ಫ್ರೆಂಡ್ಸ್. ದೋಸೆ, ರಾಗಿ ದೋಸೆ ಹೋಟ್ಲಲ್ಲಿ ಬಂದಂಗೆ ಕರೆಕ್ಟ್ ಆಗಿ ಬಂತು ಅಂದ್ರೆ ಇನ್ಮೇಲೆ ಮಿಲ್ಲಲ್ಲೇ ಕಲ್ಲು ಕ್ಲೀನ್ ಮಾಡ್ಕೊಡ್ತಾರೆ, ಮಿಲ್ಲಲ್ಲಿ ಹಾಕ್ಸಿ ಒಂದು 5 kg ಹಾಕ್ಸಿ ಇಟ್ಕೋತೀನಿ. ತಿಂಗಳಲ್ಲಿ 2 ತಿಂಗಳಿಗೆ 5 kg ರಾಗಿ ಹಿಟ್ಟಲ್ಲಿ ದೋಸೆ ಮಾಡೋದು ಪ್ಲಾನ್ ಮಾಡ್ಕೋತೀನಿ ಫ್ರೆಂಡ್ಸ್. ಇಡ್ಲಿನೂ ಮಾಡ್ಬೋದು. ಇನ್ ಸ್ವಲ್ಪನೇ ಬಸ್ಕೋಬೇಕು, ಆಮೇಲೆ ಬರೀ ನೀರ್ ಮಾತ್ರ ಹಾಕೋಬೇಕು. ರಾಗಿ ಆಲ್ರೆಡಿ ಒಂದ್ ಸ್ವಲ್ಪ ಬಿದ್ದಿರ್ತಿದ್ರಲ್ಲ, ಅದು ಹಂಗೆ ಇರ್ಬೇಕು, ಅದ್ರಲ್ಲಿ ಮಣ್ಣಿರಲ್ಲ. ಮತ್ತೆ ಈ ತರ ಮಾಡ್ಬೇಕು. ಜರಡಿನಲ್ಲಿ ಶೋಧಿಸ್ಬೋದು, ಮದ್ದಲ್ಲೂ ಶೋಧಿಸ್ಬೋದು. ನನ್ಗೆ ಬರಲ್ಲ ಫ್ರೆಂಡ್ಸ್, ಇನ್ನಷ್ಟು ಅಪ್ಡೇಟ್ ಆಗಿಲ್ಲ, ಅದೆಲ್ಲ ಆಮೇಲೆ ಕಲ್ತ್ಕೋತೀನಿ ನಿಧಾನಕ್ಕೆ. ರಾಗಿ ಮಾತ್ರ ಅಲ್ಲ ಫ್ರೆಂಡ್ಸ್, ನುಚ್ಚು ಇರುತ್ತಲ್ಲ, ನುಚ್ಚಲ್ಲಿ ಕಲ್ಲು ಜಾಸ್ತಿ ಇರ್ತಿದೆ, ನುಚ್ಚು ಬೇಳೆ ಅವೆಲ್ಲನೂ ಇದೇ ಥರ ಶೋಧಿಸ್ಕೋಬೋದು. ಆದರೆ ಸ್ವಲ್ಪ ಲಾಂಗ್ ಪ್ರೊಸೆಸ್, ಟೈಮ್ ತಗೊಳ್ತಿದೆ. ನೀಟಾಗಿ ಒಂದು ಚೂರು ಕಲ್ಲು ಸಿಗಲ್ಲ ಫ್ರೆಂಡ್ಸ್. ಮೋಸ್ಟ್ಲಿ ಮಿಲ್ಗೆ ಹಾಕಿದ್ರೂ ಒಂದು ಸ್ವಲ್ಪ ಕಲ್ಲು ಸಿಗ್ಬೋದೇನೋ. ಈ ಥರ ಕ್ಲೀನ್ ಮಾಡೋದ್ರಿಂದ ಒಂದು ಸ್ವಲ್ಪನೂ ಸಿಗಲ್ಲ. ಈ ಥರ 1 ಸ್ಪೂನ್ ಅಷ್ಟೇ ರಾಗಿನ ಬೀಳಿಸ್ಕೋಬೇಕು ನಾವು. ಫುಲ್ಲು ಜಾಸ್ತಿ ಉದುರಿಸ್ಕೊಬಿಟ್ರು ಅಂದರೆ ಬಟ್ಲೊಳಗೆ ಬಗ್ಸ್ಕೊಬಿಟ್ರು ಕಲ್ಲು ಬಂದ್ಬಿಡ್ತಿದೆ. ಈ ಥರ ಫುಲ್ಲು ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ನುಚ್ಚಾಗಲಿ ರಾಗಿ ಆಗಲಿ ಅರ್ಧ ಸ್ಪೂನ್ ಅಷ್ಟು ಉಳ್ಕೊಂಡ್ಮೇಲೆ ನೋಡಬೇಕು ಕಲ್ಲು ಎಷ್ಟಿರ್ತೈತೆ ಅಂತ. ಇಲ್ಲಿ ಫ್ರೆಂಡ್ಸ್, ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಈ ಥರ ಕಲ್ಲೆಲ್ಲ ಸೈಡಿಗೆ ಬರ್ತಿದೆ, ತಳದಲ್ಲಿ ಉಳ್ಕೋತಿದೆ. ಕಲ್ಲು ಜಾಸ್ತಿ ಇಲ್ಲ, ಕಮ್ಮಿನೇ ಐತೆ. ಜಾಸ್ತಿ ಕಲ್ಲಿತ್ತಂದರೆ ಈ ಥರ 3-4 ಸಲ ಮಾಡ್ಕೋಬೇಕು. ಈ ಥರ ಕಮ್ಮಿ ಕಲ್ಲಿದ್ರೆ ಇನ್ನೊಂದ್ಸಲ ಈ ಥರ ಶೋಧಿಸ್ಕೊಂಡ್ರೆ ಸಾಕು. ಇಲ್ಲಿ ಫ್ರೆಂಡ್ಸ್, ರಾಗಿನ ಮತ್ತೆ 1-2 ಸಲ ತೊಳೆದು ನೆನೆಸ್ಕೊಂಡಿದ್ದೀನಿ. ಉದ್ದು ಮತ್ತು ಮೆಂತೆ, ರಾಗಿಲಿ ಅರ್ಧದಷ್ಟು ಉದ್ದು ತಗೊಂಡಿದ್ದೀನಿ ಫ್ರೆಂಡ್ಸ್. ಇವೆರಡು ಸಂಜೆ ಗಂಟ ನೆನೆಸ್ಬಿಟ್ಟು ರುಬ್ಬೋದು. 1 hour later. ಈಗ 4:45 ಆಯ್ತು. ಅದೇನೋ ಪಾರ್ಲರ್ ಕಡೆ ಹೋಗಕ್ಕೆ ಮನ್ಸಿಲ್ಲ ಫ್ರೆಂಡ್ಸ್. ನನ್ನ ಭಯಂಕರವಾದ ಮುಖನ ನಾನೇ ನೋಡ್ಕೊಳಕ್ ಆಗ್ದಿರ ಬಲ್ವಂತವಾಗಿ ಹೋಗ್ತಾ ಇದ್ದೀನಿ. ಅಪ್ಪಿ ಅವನ್ನ ಕಟ್ಟಾಕೋ, ನೆನೆ ಗಾಡಿಗೆ ಸಿಗ್ತಾ ಇದ್ದ ಸರಿಯಾಗಿ. ಓಕೆ, ದುಡ್ಡು ಕೊಡಿ. ನನ್ಗಿಂತ ಮುಂಚೆ ಹೋಗ್ತಾನೆ, ಅವ್ನ್ ಗೊತ್ತು. ಇಲ್ಲಿ ಹೆಂಗ್ ನಿಂತ್ಕೊಂಡು ನೋಡ್ತಾವನೆ ಅಂತ. ನಾನೆಲ್ಲೂ ಹೋಗ್ತಾ ಇಲ್ಲ, ಕುತ್ಕೋತಾ ಇದ್ದೀನಿ ಇಲ್ಲಿ. ನಾನ್ ರೆಡಿ ಆಗಿರೋದು ರೀಲ್ಸ್ ಮಾಡಕ್ಕೆ. ಓಡಾಕ್ತವನಪ್ಪಿ, ಆಚೆಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅನ್ಬಿಟ್ಟು ನನ್ನನ್ ಮೀರಿಸ್ತಾನೆ ಬುದ್ಧಿವಂತ. ಇಲ್ಲಿ ದುಡ್ಡು ಕೊಡಪ್ಪಿ, ಸೈಲೆಂಟ್ ಆಗಿ ಓಡೋಗ್ಬಿಡ್ತೀನಿ ಆಚೆ. ನೆನೆ 500 ರೂಪಾಯಿ ಇತ್ತು ಫ್ರೆಂಡ್ಸ್. ನೆನ್ನೆನೆ ಆರಾಮಾಗಿ ಖರ್ಚು ಮಾಡ್ಕೊಂಡು ಬಂದಿದ್ರೆ ಆಗಿತ್ತು. ಇವತ್ತು ಅದಕ್ಕಿಂತ ಕಮ್ಮಿ ಆಗೈತೆ. ಕೊಟ್ಟಿದ ತಕ್ಷಣ ಎತ್ಕೊಂಡೋದ್ರೆ ಬದುಕೊಂಡೆ ಅಪ್ಪಿ ಫ್ರೆಂಡ್ಸ್, ಇಲ್ಲಂದ್ರೆ ಕಮ್ಮಿ ಆಗೈತೆ. ಏನೋ ತರ್ಬೇಕು ಇವತ್ತು. ಹಿಡ್ಕೊ ಹಂಗೆ ಹಿಡ್ಕೊ ಅವನ್ನ. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಬಲವಂತವಾಗಿ ಪಾರ್ಲರ್ಗೆ ಹೋಗ್ತಿರೋದು. ಅದು ನೀವು ಡೈಲಿ ನನ್ನ ನೋಡ್ತೀರಾ, ಮಕ್ಳು ಮರಿ ಎದುರ್ಕೋಬಾರ್ದು ಅಂತ ಬಲವಂತವಾಗಿ ಹೋಗ್ತಾ ಇದ್ದೀನಿ. ಈಗ ಈ ಪಾರ್ಲರ್ದೇ ದೊಡ್ಡ ಟೆನ್ಷನ್ ಫ್ರೆಂಡ್ಸ್ ನನಗೆ. ಚೆನ್ನಾಗಿ ಐಬ್ರೋ ಶೇಪ್ ಎಲ್ಲ ಕೊಟ್ಟು ಐಬ್ರೋ ಮಾಡ್ತಾರಲ್ಲ, ಅಲ್ಲೋದ್ರೆ ಅವಕ್ಕ ನಿಮ್ಮ ಫೇಸ್ಗೆ ಅದು ಮಾಡಿಸಿ ಇದು ಮಾಡಿಸಿ ಏರ್ ಕಟ್ ಮಾಡಿಸಿ ಚೆನ್ನಾಗಿಲ್ಲ, ಮುಖ ಹಾಳಾಗೈತೆ ಅಂತೆಲ್ಲ ಹೇಳಿ ನನ್ನ ಡಿಪ್ರೆಷನ್ಗೆ ಕಳಿಸ್ತಾರೆ. ಬೇರೆ ಕಡೆ ಹೋದ್ರೆ ಶೇಪ್ ಔಟ್ ಮಾಡ್ತಾರೆ. ಯಾವ ಕಡೆ ಹೋಗೋದು ಅಂತಾನೆ ನನಗೆ ದಿಕ್ಕು ತೋರಿಸ್ದಂಗೆ ಆಗೈತೆ ಫ್ರೆಂಡ್ಸ್. ಪಾರ್ಲರ್ ಅವರು ನನ್ನ ಕನ್ಫ್ಯೂಸ್ ಮಾಡ್ಬಿಟ್ಟು ಈ ಸ್ಥಿತಿಗೆ ತಂದ್ಬಿಟ್ಟವ್ರೆ. ಹತ್ರ ಇರೋ ಪಾರ್ಲರ್ ಕ್ಲೋಸ್ ಆಗೈತೆ, ದೂರ ಇರೋ ಪಾರ್ಲರ್ಗೆ ಹೋಗ್ಬೇಕು. ಫೈನಲಿ ಇದೇ ಪಾರ್ಲರ್ಗೆ ಬಂದೆ ಫ್ರೆಂಡ್ಸ್. ಅವಕ್ಕ ನನ್ನ ಮುಖದಲ್ಲಿರೋ ಭಯಂಕರವಾಗಿ ವರ್ಣಿಸ್ತಾರೆ ನನ್ನ ಮುಖನ.
ಹಂಗೆ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಬಿಡೋಣ ಅನ್ಸ್ತಿದೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಪಾರ್ಲರ್ ಯಾವಾಗ ಪಳಪಳ ಅಂತ ಹೊಳಿತಿರ್ಬೇಕು, ಕತ್ಲೆ ಆಗೈತೆ. ಕರೆಂಟ್ ಬಿಲ್ ಜಾಸ್ತಿ ಬರ್ತೈತೆ ಅಂತ ಲೈಟ್ ಆಫ್ ಮಾಡವ್ರೆ ಅಷ್ಟೇ ಫ್ರೆಂಡ್ಸ್. ಐಬ್ರೋ ಮಾಡಿಸ್ಕೊಂಡು ಎದ್ದೋಳಷ್ಟರಲ್ಲಿ ಅರ್ಧ ಜೀವ ಹೋಗಿ ಬಂದಂಗ ಇಷ್ಟು ಅಷ್ಟು ಪೇನ್ ಆಗ್ತೈತೆ ನನಗೆ ಮಾತ್ರ ಪ್ರತಿ ಸಲ. ಒಂದ್ಸಲ ಲಾಸ್ಟ್ ಅಲ್ಲಿ ಈ ತರ ಮಸಾಜ್ ಮಾಡಿಸ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತೈತೆ. ಮೊದ್ಲೆಲ್ಲ ನಾನೇ ಮನೇಲಿ ಐಬ್ರೋ ಮಾಡ್ಕೋತಾ ಇದ್ನಲ್ಲ, ಇವಾಗ ಯಾಕೆ ಮಾಡ್ಕೋತಾ ಇಲ್ಲ ಅಂದ್ರೆ ಬರ್ತಾ ಬರ್ತಾ ಐಬ್ರೋ ಗ್ರೋತ್ ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್. ನನಗೆ ಪೇನ್ ತಡೆಯಕ್ಕೆ ಆಗಲ್ಲ. ಇವಾಗ್ಲಷ್ಟೇ ಬಾಯಿ ಬಡ್ಕೊಳಂಗಾಯ್ತು. ಏನೋ ಸುಂದರವಾಗಿ ಕಾಣಿಸಕ್ಕೆ ಎಷ್ಟೊಂದು ಸರ್ಕಸ್ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ಈಗ ಒಂದ್ ಸ್ವಲ್ಪ ಶಾಪಿಂಗ್ ಐತೆ ಮಾಡ್ಕೊಂಡು ಹೋಗೋಣ ಬನ್ನಿ. ಏನೋ ಆರಾಮಾಗಿ ಕುಂತು ಬಿಟ್ಟಿದ್ಯಾ? ಜಾಲಿ ಎಲ್ಲ ಜಾಲಿ ಜಾಲಿ. ವ್ಯಾಪಾರ ಆಗ್ತಿಲ್ಲ. ವ್ಯಾಪಾರ ಟಿಶ್ಯೂ ಪೇಪರ್ ಕೊಡಿ. ನಿಜ ಹೇಳ್ಬೇಕಂದ್ರೆ ನನಗೆ ಇಲ್ಲೇನು ತಗೊಳ್ಳೋ ಕೆಲಸ ಇರ್ಲಿಲ್ಲ ಫ್ರೆಂಡ್ಸ್. ಈ ತರ ಹೊರಗಡೆ ಬಂದ್ರೆ ನನಗೆ ಏನಾದ್ರೂ ಒಂದು ತಗೊಳ್ಳೇಬೇಕು ಮನೆಗೆ. ಆದ್ರೆ ಯೋಚನೆ ಮಾಡೋದೇ ಒಂದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಮೇಲೆ ತಗೊಳ್ಳೋದೇ ಒಂದು. ಇಲ್ಲಿ ಸ್ಟಿಕ್ಕರ್ ಫ್ರೆಂಡ್ಸ್ ಈ ತರ ಉದ್ದುದ್ದು ತಗೊಂಡು ಜಾಸ್ತಿ ದಿನ ಆಯ್ತು, ಅದು ತಗೊಂಡೆ. ನೈಲ್ ಪಾಲಿಶ್ ಕಡೆ ಕೊಂಡೋಯ್ತು. ಇದ್ರಲ್ಲಿ ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಒಂದು ವಿಚಿತ್ರ ಕಲರ್ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡ್ಕೊಂಡೆ. ಇದ್ರಲ್ಲಿ ಕಾಸ್ಟ್ಲಿ ನೈಲ್ ಪಾಲಿಶು ಇರ್ತೈತೆ ಫ್ರೆಂಡ್ಸ್, ಹತ್ರ ನಾನು ತಗೊಳ್ಳಲ್ಲ. ಮೆಹಂದಿ ತಗೊಂಡು ಜಾಸ್ತಿ ದಿನ ಆಯ್ತಲ್ಲ ಅದನ್ನು ತಗೊಂಡೆ. ಆಮೇಲೆ ಟಿಶ್ಯೂ ಪೇಪರ್ ಇರ್ಲಿಲ್ವಲ್ಲ ಅದನ್ನು ತಗೊಂಡು ಆಚೆ ಬಂದು ಸೊಪ್ಪು ಫ್ರೆಶ್ ಆಗಿತ್ತು. ಶಿವಾಗೆ ಏನಾದ್ರೂ ಫೇವ್ರೇಟ್ ಆಯ್ತಂದ್ರೆ ಅದು ಸೊಪ್ಪು ಸಾರೆ ಫ್ರೆಂಡ್ಸ್. ಅದಕ್ಕೆ ಪಾಲಕ್ಕನ್ನು ಸಬ್ಬಕ್ಕಿನೂ ಒಂದೊಂದು ಕಟ್ ತಗೊಂಡೆ. ಇಲ್ಲಿ ತುಂಬಾ ಹೈಜೀನ್ ಆಗಿ ಬಜ್ಜಿ ಬೋಂಡ ಮಾಡ್ತಾವ್ರಲ್ಲ ಅನ್ಬಿಟ್ಟು ಇಲ್ಲಿ 20 ರೂಪಾಯಿಗೆ ಮಾತ್ರ ತಗೊಂಡೆ. ಫಸ್ಟ್ ಟೈಮ್ ಇವರು ಹತ್ರ ತಗೋತಾರದು. ಪ್ರತಿ ಸಲ ಶಾಪಿಂಗ್ ಬಂದ್ರು 2 ದಿನ ಮುಂಚೆನೇ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನಿಮ್ಗೆ. ಫ್ರೆಂಡ್ಸ್ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ, ಹಂಗೆ ಖುಷಿಯಾಗಿ ಹೇಳ್ತಿರ್ತೀನಿ. ಹೊಸ್ದಾಗಿ ನೋಡೋ ಫ್ರೆಂಡ್ಸ್ ಫುಲ್ ಎಕ್ಸೈಟ್ ಆಗ್ಬಿಟ್ಟು ಏನೋ ಒಂದು 5,000 to 10,000 ಯಾವ್ದಾದ್ರು ಡಿಮಾರ್ಟ್ ಎಲ್ಲ ಮಾಲೆಲ್ಲ ಹೋಗಿ ಶಾಪಿಂಗ್ ಮಾಡ್ಬೋದು ಅನ್ನೋ ಥರ ನನ್ನ ಎಕ್ಸೈಟ್ಮೆಂಟು. ನನ್ನ ಶಾಪಿಂಗ್ ಏನಿದ್ರು 300 ರೂಪಾಯಿ ಒಳಗಡೆನೆ ಫ್ರೆಂಡ್ಸ್ ಯಾವಾಗ್ಲೂ. ಆದ್ರೂ ನಾನು ಮೇಯ್ನ್ ಹೋಗಿದ್ದೆ ಅರ್ಶಿನ ಕುಂಕುಮ, ಗಂಧಕ್ಕೆ ಅಂಗಡಿ ಅರ್ಶಿನ ಕುಂಕುಮ ಮೇಯ್ನ್ ತಗೋಬೇಕು ದೇವ್ರಿಗೆ ಅಂತ. ಬಸ್ ಸ್ಟಾಪಲ್ಲಿ ಹೋಗಿ ತಗೋಬರ್ಬೇಕು ಫ್ರೆಂಡ್ಸ್, ಅದು ತುಂಬ ದೂರ. ಇಲ್ಲಿ ಹತ್ರನೇ ಒಂದು ಗಂಧಗೆ ಅಂಗಡಿ ಇತ್ತು. ಕೇಳಿದ್ರೆ ಅವರು ಎಕ್ಸ್ಪೈರ್ಡ್ ಆಗಿಬಿಟ್ಟೈತೆ, ಪ್ಯಾಕೆಟ್ ತಗೊಳ್ರಿ ಅಂದರು. ಪ್ಯಾಕೆಟಲ್ಲಿ ಗೊತ್ತಾಗಲ್ಲ ಫ್ರೆಂಡ್ಸ್, ಚೆನ್ನಾಗಿರಲ್ಲ, ಅಂಟ್ಕೊಳ್ಳಲ್ಲ. ಕೆಲವೊಂದು ಪುಡಿ ಪುಡಿ ಇರ್ತೈತೆ ಅಕ್ಕಿ ಹಿಟ್ಟು ಥರ. ಅದಕ್ಕೆ ನಾನು ಅಲ್ಲಿ ತಗೊಳ್ಳಲ್ಲ. ಈಗ ಮತ್ತೆ ಶಿವನ್ ಕಳಿಸ್ಬೇಕು ಅರ್ಶಿನ ಕುಂಕುಮ ತಗೊಬರೋಕ್ಕೆ. ಶಿವಾಗ ಫೇವ್ರೇಟ್ ಫ್ರೆಂಡ್ಸ್ ಸೊಪ್ಪು ಸಾರು ಅಂದರೆ. ಅದು ಹೆಂಗೆ ಅಡಿಕ್ಟ್ ಆಗ್ಬಿಡ್ತಾವೆ. ಮೊದಲು ತಿಂತಾನೆ ಇರಲಿಲ್ಲ, ಈಗ ಮೊನ್ನೆ ತಂದೈತೆ ಒಂದು ಕಟ್ ಸೊಪ್ಪು. ಒಂಥರ ಕೊಳ್ತಾಗಿರೋ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್ ಸೊಪ್ಪು. ನಾನು ಮಾಡಲೇ ಇಲ್ಲ, ಅದಕ್ಕೆ ತಗೊಂಡೆ ಈಗ ಫ್ರೆಶ್ ಆಗಿ. ಆಯ್ತಾಯ್ತು ಬರಲಾ. ನೀವು ರೆಡಿ ಮಾಡ್ತಾವ್ರಲ್ಲ ಕೇಬಲ್ಲ. ಹೋಗ್ಬೇಕಾದ್ರೇ ಪಾತ್ರೆ ಎಲ್ಲ ತೊಳೆದು ಮನೆ ಬಾಗಿಲು ಗುಡಿಸೋಗಿದ್ದೆ, ಹಾಗಾಗಿ ನೋ ಪ್ರಾಬ್ಲಮ್. ಸ್ನ್ಯಾಕ್ಸ್ ತಿನ್ಬಾ. 5 ನಿಮಿಷನಾ? ಪಾಪ ಇವನಿಗೇನು ತಂದಿಲ್ಲ. ನೀನು ಇದೇ ತಿನ್ಬಾ ಮಗನೇನಾಗಲ್ಲ. ಬಿಸ್ಕೆಟ್ ಡೈಲಿ ತಿನ್ಬಾರ್ದಲ್ಲ, ಜಂತುಳು ಆಗ್ತೈತೆ. ಕೇಬಲ್ ಬರ್ತಾ ಇಲ್ಲ ಅಪ್ಪಿ. ಹೊಸ್ದಾಗಿ ಒಬ್ರು ಇದಾಕವ್ರೆ ಅಂಗಡಿ, ಅಲ್ಲಿ ತಗೊಬಂದೆ. ಚಟ್ನಿನೂ ಐತೆ ಅದ್ರ ಜೊತೆ ತಿನ್ನು. ಇವ್ರದೇ ಒಂಥರ ಆಯ್ತಲ್ಲ ಪಿ, ಕರುಮ್ ಕರುಮ್ ಅಂತ ಇಲ್ಲ, ಸಾಫ್ಟ್ ಆಗೈತೆ. ಮೆಡಿಸನ್ ಹಾಕ್ತಾರಂತೆ ಫ್ರೆಂಡ್ಸ್ ಬೋಂಡಕ್ಕೆ. ಮತ್ತೆ ತಿನ್ಬೇಡ ಬಿಡು. ನಿನ್ಗಿದು ಬೇಕಿತ್ತ ಮಗನೇ? ಮೈದಾ ಫ್ರೆಂಡ್ಸ್, ಇದು ನೀರೊಟ್ಲು ಅನ್ಕೊಂಡೆ ನಾನು. ಮೈದಾ ತಿನ್ಬಾರ್ದು ಫ್ರೆಂಡ್ಸ್, ಇದು ಒಳ್ಳೇದಲ್ಲ ಹೆಲ್ತ್ಗೆ. ನನ್ನ ಸ್ನ್ಯಾಕ್ಸ್ ಪ್ಲಾನೇ ಇರಲಿಲ್ಲ ಫ್ರೆಂಡ್ಸ್. ಜೋಳ ಇತ್ತಲ್ಲ ಬೆಳಗ್ಗೆ ತಂದಿತ್ತಲ್ಲ, ಅದು ಬೇಯಿಸ್ಕೊಳ್ಳೋಣ, ಅದೇ ಸ್ನ್ಯಾಕ್ಸ್ ಆಗ್ತೈತೆ ಅನ್ಕೊಂಡು ಬಂದಿದ್ದು. ಸಬ್ಬಕ್ಕಿ ಸೊಪ್ಪು ತಗೊಂಡಿದ ತಕ್ಷಣ ನನ್ನ ಮೈಂಡ್ ಚೇಂಜ್ ಆಯಿತು ಫ್ರೆಂಡ್ಸ್. ಜೋಳದ ವಡೆ ಕೇಳಿದ್ರಲ್ಲ ಫ್ರೆಂಡ್ಸ್, ಹೋದ ವರ್ಷ ಅದನ್ನ ಈ ವರ್ಷ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋದು. ಬಿಡಿಸ್ಕೊಂಡು ಜೋಳದ ವಡೆ ಮಾಡ್ತೀನಿ ಈಗ. ಮೈದಾ ಇದು ಗೋಲಿ ಬಜೆ. ನಾನು ರಿವ್ಯೂ ಕೊಡೋಕೆ ಅಪ್ಪ ಎಲ್ಲ ತಿನ್ಕೊಂಡಿದ್ದಪ್ಪಿ. ನನ್ಗೆ 2 ಉಂಡೆನಾ? ಕಕ್ಕು ಇವಾಗ ಕಕ್ಕು ತಿಂದಿರ್ತಲ್ಲ ತಿನ್ನೋದ್ನ. ಇಲ್ಲಿ ಫ್ರೆಂಡ್ಸ್ ಈ ಜೋಳದಲ್ಲಿ ಇಷ್ಟು ಬೇಡ ನಮಗೆ. ಫಸ್ಟ್ ಕಟ್ ಮಾಡಿ ನೋಡ್ತೀನಿ ಇದು ಎಳೆದೋ ಹೆಂಗೋ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ವೇಸ್ಟ್ ಆಗಿ ಬಿದ್ದಿರ್ತಾಯಿತ್ತು ಗೊತ್ತಾ ಫ್ರೆಂಡ್ಸ್. ಇವೆಲ್ಲ ಹೆಂಗೆ ತಿಂತಾಯಿದ್ವಿ. ಈ ಥರ ಪ್ಯಾಕ್ ಮಾಡಿ ಈಗ ಡಬಲ್ ರೇಟಿಗೆ ಮಾರ್ತವ್ರೆ ಅಂದರೆ ಹೊಟ್ಟೆ ಉರಿತೈತೆ. ಎಲ್ಲ ಹೆಣ್ಮಕ್ಳು ಪಿಜ್ಜಾ ಬರ್ಗರು ಅಂತ ಇಷ್ಟಪಟ್ರೆ ನಾನು ಜೋಳ ಕಡಲೆಕಾಯಿ ಪಾನಿಪುರಿ ಇವುಗಳಲ್ಲೇ ಉಳ್ಕೊಬಿಟ್ಟಿದ್ದೀನಿ. ನನಗೆ ಇವೇ ಇಷ್ಟ ಫ್ರೆಂಡ್ಸ್. ಇಷ್ಟು ಕಟ್ ಮಾಡ್ಕೊಂಡು ಬೇಯಿಸ್ಕೊತೀನಿ ಫ್ರೆಂಡ್ಸ್. ನನಗೆ ಬೇಯಿಸಿರೋ ಜೋಳ ಅಂದರೆ ಪ್ರಾಣ ಫ್ರೆಂಡ್ಸ್. ನನಗೆ